ನಡೀತಿರುವಂತಹ ಈ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲೆ ಮತ್ತು ಜಿಲ್ಲೆಯ ಸುತ್ತಮುತ್ತಲಿರುವಂತಹ ಪ್ರದೇಶಗಳಿಂದ ಆಗಮಿಸಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳೇ, ತಾಯಂದಿರೇ, ಹಿರಿಯರೇ, ಯುವ ಮಿತ್ರರೇ, ತಮಗೆಲ್ಲರೂ ಸಹಿತ ಶುಭವಂದನೆಗಳನ್ನು ಅರ್ಪಿಸುತ್ತಾ, ಇಂಥದೊಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳದೆ ಒಂದು ಪವಿತ್ರವಾದಂತಹ ಸಂದರ್ಭ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಅನ್ನುವಂಥದ್ದು. ಯಾಕೆಂದರೆ ಗುರು ಸ್ಮರಣೆ ಬಹಳ ದೊಡ್ಡದು. ತಂದೆ ತಾಯಿಗಳನ್ನು ಸ್ಮರಿಸೋದೈತಲ್ಲ, ಬಹಳ ದೊಡ್ಡದು. ನಾನು ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಹಿಂದೆ ಒಂದು ಪದ ಬರ್ಕೊಂಡೆ, ತಂದೆ ಇರುವವರೆಗೂ ಬೆವರಿನ ಬೆಲೆ ಗೊತ್ತಾಗಲ್ಲ, ತಂದೆ ಇರುವವರೆಗೂ ಬೆವರಿನ ಬೆಲೆ ಗೊತ್ತಾಗಲ್ಲ, ತಾಯಿ ಇರುವವರೆಗೂ ಹಸಿವಿನ ಬೆಲೆ ಗೊತ್ತಾಗಲ್ಲ. ತಾಯಿ ಇರುವವರೆಗೂ ಹಸಿವಿನ ಬೆಲೆ ಗೊತ್ತಾಗಲ್ಲ. ಒಂದು ಟ್ರ್ಯಾಕ್ಟರ್ ಬರುವಂತ ಬರ ಮುಂದೆ ಹಂಗ ಬಂದೆ, ಮತ್ತೊಂದು ಲಾರಿಯಿಂದ ಬರುತ್ತೆ, ಒಂದು ಬರ ಬರುತ್ತೆ, ದಾರಿ ಕಾಣ್ತಾರ, ಓದ್ಬೇಕು. ಇವು ಬಯಲು ವಿಶ್ವವಿದ್ಯಾಲಯದ ಜಾನಪದ ಇದೆ, ಇವು ಆಧುನಿಕ ಜಾನಪದ, ಗೋಡೆ ಜಾನಪದ ಕೇಳ್ತಾರೆ. ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾಳೆ. ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾನೆ. ಗುರು ಉಸಿರುವರೆಗೂ ಬದುಕು ಕೊಡುತ್ತಾನೆ. ಗುರು ಉಸಿರುವರೆಗೂ ಬದುಕು ಕೊಡುತ್ತಾನೆ. ಗವಿಮಠ ಕುಟುಂಬ ವರ್ಗದ ಅವರ ಕಾರ್ಯಕ್ರಮ ಪಾಲ್ಗೊಳ್ಳದೆ ಒಂದು ಸೌಭಾಗ್ಯ ಮತ್ತು ಸಾರ್ಥಕ ಬದುಕಿನ ಸಾರ್ಥಕತೆ. ಸರ್ ಡಾಕ್ಟರ್ ಬಸವರಾಜ ಗವಿಮಠ ಸರ್ ಹೇಳಿದ್ರು, ಆರಂಭದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ. ಆಶೆ ನುಡಿ ಆರಂಭದಲ್ಲಿ ನಾನು ಮಾತಾಡೋದು, ದಿವಾನ್ ಸರ್ ಅವರು ಇಡೀ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡೋರು. ಅವ್ರ ಕೈ ಮೈಕ್ ಸಿಕ್ತಿಲ್ಲ, ಪದಗಳನ್ನ ಕುಣಿಸ್ತಿದ್ರು, ಶಬ್ದ ಜಾಲಗಳಿಗೆ ಕೇಳ್ತಾರೆ. ಅವರ ಮಾತುಗಳಲ್ಲಿ ಕಾವ್ಯಾತ್ಮಕ ಮಾತುಗಳು, ಅಂದ್ರೆ ಯಾವ ರೀತಿ ನಾವು ಪದಗಳನ್ನು ದುಡಿಸ್ಕೊಳ್ಬೇಕು ಅನ್ನೋದು. ಇಲ್ಲಿ ಡಾಕ್ಟರ್ ಬಸವರಾಜ ಗವಿಮಠ ಅವರು ಪರಿವಾರದವರು ಬಹಳ ಈ ಗುರು ಸೇವೆ ಮಾಡೋ ಸ್ವಾಮಿಗಳವ್ರು, ನಾವು ಸೇವೆ ಮಾಡೋಕೆ ಅವ್ರಿಗೆ ಅವರು ನಮ್ಮನ್ನು ಕರೆಸಿ, ನಮ್ಮ ಗುರುಗಳನ್ನು ಕರೆಸಿ ಸೇವೆ ಮಾಡೋದೈತಲ್ಲ, ಅವರು ಇಡೀ ಮಂಟನ, ಇಡೀ ಕುಟುಂಬದವ್ರನ್ನ, ಅವರ ಸೋದರರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸಹಿತ ಈ ಉಣಬಡಿಸೋದೈತಲ್ಲ, ಅನ್ನ ಉಣಬಡಿಸೋದೈತಲ್ಲ, ಆ ಇದರಲ್ಲಿ ಮೇಲ್ಸ್ಥಳದಲ್ಲಿ ಇದ್ದಂಥವ್ರು. ಅವ್ರ ಜೋಳಿಗೆ ಅದನ್ನ ಪಡಿಲಿಕ್ಕಿಲ್ಲ, ನೀಡ್ಲಿಕ್ಕೆ ಅದ. ಅವ್ರ ಜೋಳಿಗೆ ನಾವೇನು ಹಾಕಿದ್ರು ಒಳ್ಳೆ ಮತ್ತೆ ಸ್ವಲ್ಪ ಹೆಚ್ಚಿಗೆ ಕೊಡ್ತಾರೋ. ನಮ್ಮ ಬಡಮರದಾಗ ಇಲ್ಕಲ್ ಕಾಲೇಜ್, ಇಲ್ಕಲ್ದಲ್ಲಿ ಅವರು ಚಿತ್ರಕಲಾ ಮಹಾವಿದ್ಯಾಲಯ ಒಳಗ ಅನೇಕ ಬಡ ವಿದ್ಯಾರ್ಥಿಗಳು ಅವ್ರು ಹೇಳ್ತಾರೆ, ನೀವು SSLC ಕಡಿಮೆ ಮಾರ್ಕ್ಸ್ ಬಂದಾವು ಅಂತೇಳಿ ಚಿಂತೆ ಮಾಡೋದು ಕೂಡ್ಬೇಡ, ಬರ್ರಿ ನಾನು ಬಡಿ, ನಮ್ಮ ಶಾಲೆಗೆ ಬರ್ರಿ, ಚಿತ್ರಕಲಾ ಮಹಾವಿದ್ಯಾಲಯಕ್ಕೆ ಬರ್ರಿ, ನಿಮಗೊಂದು ಬದುಕು ಕೊಡ್ತೀವಂತೆ. ಮೊನ್ನೆ 163 ಕೋಟಿಗೆ ಒಂದು ಚಿತ್ರ ನಮ್ಮ ಮೈಸೂರಿನ ರವಿವರ್ಮ ಅವರ ಬಿಡಿಸಿದಂತ ಚಿತ್ರ, ಅದ್ರ ಮಾರಾಟ ಸವಾಲ್ ಒಳಗೆ ಅದು ಸಿಗ್ತಾರ. ಅಂದ್ರೆ ಚಿತ್ರಕ್ಕಿರುವಂತಹ ಮೌಲ್ಯವನ್ನ ಅಲ್ಲಿ ನಾವು ಗಮನಿಸಬೇಕು. ಮತ್ತು ಚಿತ್ರಕಲಾ ಮಹಾವಿದ್ಯಾಲಯವನ್ನು ಕಟ್ಟಿ ಇವತ್ತಿಗೂ ಸಹಿತ ಅನೇಕರಿಗೆ ಅನ್ನ ಆಶ್ರಯನ್ನ ನೀಡಿದಂತ ಕುಟುಂಬ ಇದೆ ನಮ್ಮ ಗವಿಮಠ ಕುಟುಂಬ. ದೇಶ ವಿದೇಶಗಳಲ್ಲಿ ಅವರು ಶಿಷ್ಯರು ಚಿತ್ರಕಲಾ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆದುಕೊಂಡು ಗುರುವನ್ನು ಮೀರಿಸಿದಂತ ಶಿಷ್ಯರಾಗಿ ಇವತ್ತು ಜಗತ್ತಿನ ತುಂಬಾ PhD ಅವರು ಒಬ್ರು ಮುಗಿಸಿದಂತ ಅಶೋಕ್ ನಡುಮಣಿ ಯೂನಿವರ್ಸಿಟಿಯಲ್ಲಿ ಬಂದಾರಣ ಸೌರಣ ಕೂಡ PhD ಮಾಡಿದ್ರು ವಿಶ್ವವಿದ್ಯಾಲಯ. ನಾವು PhD ಅನ್ನ ರಕ್ತ ಮತ್ತು ಬೆವರು ಸುರಿಸಿ ಮಾಡ್ತಿದ್ವಿ. ಅಂದ್ರೆ ಅಷ್ಟು 3.5 ವರ್ಷಗಳ ಅಷ್ಟು ಶ್ರಮ ಹಾಕಿ, ಅಷ್ಟು ತಿರುಗಾಟ ಮಾಡಿ, ಅಷ್ಟು ಓದಿ ನನಗೆ ಅವಾಗ ಕಸ್ಮ ಬಂದು ಕಣ್ಣಿಗೆ. ನಾವೆಲ್ಲ ಹಂಪಿ ವಿಶ್ವವಿದ್ಯಾಲಯ PhD ಮಾಡ್ತಿದ್ವಿ. ಸರ್ ಚಿತ್ರಕಲಾ, ಬಾಗಲಕೋಟೆ ಜಿಲ್ಲೆಯ ಚಿತ್ರಕಲೆ ಬಗ್ಗೆ PhD ಮಾಡೋರು. ನಾನು ನವೋದಯ ಕಾಲದ ಮೇಲೆ ಜಾನಪದ ಅಂತ ಹೇಳಿ PhD ಅಧ್ಯಯನ ಮತ್ತು ಅಲ್ಲಿ ಅಧ್ಯಯನ ಮಾಡಿ ಇಬ್ಬರು ಸರ್ ಕೂಡ ನಾವು ಒಂದು ವರ್ಷ ನಾನು ಮೊದಲು ತೊಗೊಂಡು ಕಾಣಿಸುತ್ತೆ. ಆಮೇಲೆ ಸರ್ ಅವರು ರಾಜ್ಯಪಾಲರಿಂದ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡ್ರು ಅಂತ.
ಗೌರ್ಮೆಂಟ್ ಕುಟುಂಬದವ್ರಿಗೆ ನಮ್ಮ ಖಾಡಿ ಕುಟುಂಬದವ್ರಿಗೆ ಬಹಳ ಅವಿನಾಭಾವ ಸಂಪಾದನೆ. ನನ್ನ ತಂದೆಯವ್ರಿಗೆ ಬಂದು ಭಾಷಣ ಮಾಡ್ಯಾರ. ಜನಪದ ಸಾಹಿತ್ಯ ಮೇಲೆ ಒಬ್ಬ ಶಂಕರ್ ಬೈಜ್ ಒಳಗೆ ಉಪನ್ಯಾಸ ಕೊಡಕ್ ಬಂದಾರ. ನಮ್ಮ ಶಿವಾನಂದ ಶೆಲ್ಲಿಕೆರವರು ಜನಪದ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಪ್ರಕಟಣೆ, ಪ್ರಸಾರ, ಸಾಹಿತ್ಯದಲ್ಲಿ ಅವರು ಒಂದು ವಿಶ್ವವಿದ್ಯಾಲಯ ಮಾಡುವಂತ ಕೆಲಸವನ್ನ ನಮ್ಮ ಶಿವಾನಂದ ಶೆಲ್ಲಿಕೆರೆ ಅವರು ಮಾಡ್ಯಾರ. ಅವ್ರ ಪುಸ್ತಕಗಳು ಇವತ್ತಿಗೂ ಸಹಿತ ದಾಖಲೆ ಆಗ್ಯಾವ ಅಂತ. ನಮ್ಮ ತಂದೆಯವರು ಇಲ್ಲಿ ಜನಪದ ಸಾಹಿತ್ಯ ಮೇಲೆ ಉಪನ್ಯಾಸ ಕೊಟ್ಟರು. ನಾನು ಜನಪದ ಸಾಹಿತ್ಯ ಮೇಲೆ ಈ ನೆಲದಲ್ಲಿ ಉಪನ್ಯಾಸ ಕೊಟ್ಟೆ. ಇದು ಇಲ್ಲಿ ಪ್ರಶಸ್ತಿ ತಗೊಂಡೈತಲ್ಲ, ಅದು ಬಹಳ ಗೌರವಾನ್ವಿತ ಪ್ರಶಸ್ತಿ. ಈಗ ರಾಷ್ಟ್ರ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ ಸಿಕ್ಕಾವ್ರು, ಅದಕ್ಕಿಂತ ಮಿಗಿಲಾದ ಪ್ರಶಸ್ತಿ. ಮತ್ತೆ ಇಲ್ಲಿ ಪ್ರಶಸ್ತಿಗೆ ಯಾರು ಅಪ್ಲಿಕೇಶನ್ ಹಾಕಿಲ್ಲ. ಇವ್ರು ಯಾರು ಸಹಿತ ನನಗೆ ಪ್ರಶಸ್ತಿ ಕೊಡ್ರಿ, ನಾನು ಗುರುತಿಸ್ರಿ, ನನಗೆ ಪ್ರಶಸ್ತಿ ಸಿಕ್ಕಿಲ್ಲ ಅಂತಿಲ್ಲ. ಅವರು ಗವಿಮಠ ಕುಟುಂಬದವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇರುವಂತಹ ಪರಿಣಿತರಿಗೆ ಹೇಳ್ತಾರೆ, ನಿಮ್ಮ ತಾಲೂಕಿನಲ್ಲಿ ಯಾರು ನಮ್ಮ ಪ್ರಶಸ್ತಿಗೆ ಅರ್ಹರುವಂತ ಒಬ್ಬ ಶಿಕ್ಷಕರ ಹೆಸರನ್ನು ಕೊಡ್ರಿ, ಮತ್ತು ಶಿಕ್ಷಕರ ಒಳಗೆ ನಾವು ವಿಶೇಷವಾಗಿರುವಂತಹ ಹೆಸರು ಕೊಡ್ರಿ ಅಂತ ಹೇಳಿದಾಗ ನಾವು ಗುರುತಿಸ್ಕೊಡ್ತೀವಿ. ಗುರುತಿಸ್ಕೊಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ, ಇಲ್ಲ ನಿಮಗೆ ಗವಿಮಠ ಪ್ರಶಸ್ತಿ ಕೊಟ್ಟರು, ದಯವಿಟ್ಟು ನೀವು ಪಾಲ್ಗೊಳ್ಬೇಕಂತ ಹೇಳಿದಾಗ, ಸರ್ ನನಗೆ ಪ್ರಶಸ್ತಿ ನಾವು ಏನ್ ಮಾಡಿದ್ರು ನಮ್ಗೆ ಕೊಡಾಕತ್ತೆ. ಫಸ್ಟ್ ಬರುವಂತ ಪದ ಇದೆ, ಖುಷಿ ಆಗ್ತದೆ ಸರ್, ಚಲೋ ಆದ ಸರ್, ಏನಂತಂದ್ರೆ ಹೊಟ್ಟೆ ಬಾಯಿ ಕೊಡಲ್ಲ, ನನಗೆ ಪ್ರಶಸ್ತಿ ಕೊಡಾಕತ್ತೀವಿ, ನಾವು ಏನ್ ಮಾಡಿ ಕೊಡ್ತೇವೆ. ನಿರಂತರವಾಗಿ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವ ಸಹಿತ ಅವ್ರು ಯಾರು ಗುರುತಿಸೋದಿಲ್ಲ. ಅವ್ರಿಗೆ ಮತ್ತು ಮಾನಸಿಕವಾಗಿ ನೊಂದಿರ್ದಿಲ್ಲ. ಅವ್ರು ನನ್ಗೆ ಒಟ್ಟೆ ಯಾರು ನಾನು ಇಷ್ಟು ಕೆಲಸ ಮಾಡಿದ್ರು ನನಗೆ ಯಾರು ಪ್ರಶಸ್ತಿ ಕೊಟ್ಟಿಲ್ಲ ಅಂತ ನೊಂದಿರ್ದಿಲ್ಲ. ಆದರೆ ಗವಿಮಠ ಪ್ರಶಸ್ತಿಗಳು ಅವರನ್ನು ಹುಡುಕೊಂಡು ಬರ್ತಾವ. ಪ್ರಶಸ್ತಿಗಳಿಗೆ ಹುಡುಕೊಂಡು ಹೋಗಬಾರ್ದು. ನಾವು ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವುದಲ್ಲ, ಆ ಪ್ರಶಸ್ತಿಗಳೇ ತಾವಾಗೆ ನಮ್ಮ ಕಡೆ ಬರಬೇಕು. ಅಂತದೊಂದು ಪ್ರಶಸ್ತಿಯನ್ನ ಇವತ್ತು ಇಲ್ಲಿ ಗವಿಮಠ ಅವರ ಪ್ರಶಸ್ತಿ ತಗೋತೀವಲ್ಲ, ನಿಮಗೆ ಈ ಪ್ರಶಸ್ತಿಯ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳು ಖಂಡಿತವಾಗಿ ಸಿಗ್ತಾವೋ. ಅದು ಸಿಗದೇ ಇದ್ರೂ ಸಹಿತ ಎಲ್ಲಾ ಪ್ರಶಸ್ತಿಗಳು ನಮಗೆ ಸಿಕ್ಕಂತ ಭಾವಿಸ್ಕೊಳ್ಬೇಕಂತ ಅಂತ ಒಂದು ಇದು ಇಲ್ಲಿ ನಾವು ಗಮನಿಸಬೇಕು. ಇಲ್ಲಿ ನಮ್ಮ ಲಿಂಗೈಕ್ಯ ಶ್ರೀ ಕೊಟ್ರಯ್ಯ ಗವಿಮಠ ಅವರು ಹಾಗೂ ಶ್ರೀಮತಿ ಪಂಪಾವತಿ ಕೋ ಗವಿಮಠ ಅವರು, ನಾವು ಮೊದಲು ಆರಂಭ ಮಾಡಿದ್ದು ಶ್ರೀ ಕೊಟ್ರಯ್ಯ ಗವಿಮಠ ಅವರ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಿಂದ ಚಾಲು ಮಾಡಿದ್ವು. ಈ ತಾಯಿಯವರಿದ್ದು ನಮ್ಮ ಜೊತೆ ಇಲ್ಲಿ ಒಂದು 3-4 ವರ್ಷ 4-5 ವರ್ಷ ತನ ಅವರು ಕೂತು ನಮ್ಮ ಮಾತುಗಳನ್ನ ಕೇಳ್ತಾ ಇದ್ರು. ಅವರು ತೀರ್ಕೊಂಡ ಮೇಲೆ ನಮ್ಮ ಗವಿಮಠ ಕುಟುಂಬದವ್ರು ಏನ್ ಮಾಡಿದ್ರು ಅಂದ್ರೆ ಇಬ್ಬರೂ ಸೇರಿಸಿ ಅದು ಒಂದು ದತ್ತಿ ಉಪನ್ಯಾಸ ಮತ್ತು ಸ್ಮರಣೋತ್ಸವ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ತಂದೆ ತಾಯಿಯವರ ಹೆಸರಿನಲ್ಲಿ ದತ್ತಿ ಇಡುವ ಮೂಲಕ ಪ್ರತಿ ವರ್ಷವೂ ಸಹಿತ ಅವರ ಆಶಯದಂತೆ ಉಪನ್ಯಾಸಗಳು ನಡೀಬೇಕು ಅನ್ನೋ ಕಾರಣಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ದತ್ತಿ ಇಡುವುದಂದ್ರೆ ಒಂದು ಸಾರ್ಥಕ ಕಾರ್ಯ. ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಯಾಕೆ ದತ್ತಿ ಇಡ್ತೀವಿ ನಾವಂದ್ರ, ಸೂರ್ಯ ಚಂದ್ರ ಇರುವವರೆಗೂ ನಮ್ಮ ತಂದೆ ತಾಯಿಗಳ ಸ್ಮರಣೆ ಮಾಡ್ಕೋತ ಹೋಗ್ಬೇಕಂತೆ. ನಾವು ಕುಟುಂಬದವರು ಮರಿಬಹುದು. ಅನೇಕರಿಗೆ ನಿಮ್ಮ ತಂದೆ ತಾಯಿಯ ಹುಟ್ಟಿದ ದಿನಾಂಕೂ ಗೊತ್ತಿಲ್ಲ, ತೀರ್ಕೊಂಡ ದಿನಾಂಕೂ ಗೊತ್ತಿಲ್ಲ. ಅದು ಯಾವಾಗ ನಾವು ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತೀವಿಲ್ಲೋ ಗೊತ್ತಿಲ್ಲ. ಅನೇಕರು ಮಾಡಿರ್ಬೋದು. ಆದರೆ ನಿರಂತರವಾಗಿ ಗವಿಮಠ ಕುಟುಂಬ ವರ್ಗದವರು ಈ ತಂದೆ ತಾಯಿಗಳನ್ನ ಸ್ಮರಿಸುವಂತ ಕಾರ್ಯಕ್ರಮವನ್ನ ಮಾಡಿಕೊಂಡು ಬಂದಲ್ಲ, ಅದ್ರ ಜೊತೆಗೆ ದತ್ತಿ ಇಟ್ರು. ನೀವು ದತ್ತಿ ಇಡ್ರಿ, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಒಂದು 25,000 ಇಟ್ರೆ ಆ ಬರುವ ಬಡ್ಡಿ ಒಳಗ ಪ್ರತಿ ವರ್ಷವೂ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಮಾಡುವಂತ ಅವಕಾಶ ನಮ್ಗೆ ಸಿಗತ್ತೆ ಮಾತಾಡ್ತಾರೆ. ಇಲ್ಲಿ ಬಹಳ ಪರಮ ಪೂಜ್ಯ ವೇದಮೂರ್ತಿ ಪ್ರಸಾದಯ್ಯ ಸ್ವಾಮಿಗಳು ಹಿರೇಮಠ ಅವರು ಸಹಿತ ಇಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ಶ್ರೀಮತಿ ಉಮಾಶ್ರೀ ಕೋಳಿಮಠ KS ಆಫೀಸರ್ ಅವರು, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಉದ್ಘಾಟನೆಗೆ ಆಗಮಿಸಿದ್ದು ಮತ್ತು ಗವಿಮಠ ನಮ್ಮ ಗುರುಗಳಾಗಲಿ ನಮ್ಮ ಈ ಕೊಟ್ರಯ್ಯ ಮತ್ತು ಪಂಪಾವತಿ ಗವಿಮಠ ದಂಪತಿಗಳ ಪುತ್ರರು, ಇವರು ಬಹಳ ಪ್ರತಿಭಾವಂತ ಗುರುಗಳು ಇವೆಲ್ಲ. ಅವರು ಅನೇಕ ಶಿಷ್ಯರಾದ, ಈಗ IAS KS ಮುಗಿಸಿದರು, ಜಿಲ್ಲಾಧಿಕಾರಿ ಆಗ್ಯಾರು, ಜಿಲ್ಲಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದ ಲಿಂಗಾನಂದ ಗವಿಮಠ ಅವರ ಶಿಷ್ಯ ಆಗಿರುವಂತಹ ಸೋದರಿ ಶ್ರೀಮತಿ ಉಮಾಶ್ರೀ ಕೋಳಿ ಮೇಡಮ್ ಅವರು ಇವತ್ತು KS ಆಫೀಸರ್ ಆಗಿದ್ದು ಹೆಮ್ಮೆಯ ಸಂಗತಿ ಅಂತ ಹೇಳಿ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಹೇಳೋಣ.
ಬಹಳ ಮುಖ್ಯವಾಗಿ ಬಸವರಾಜ ಗವಿಮಠ ಅವರು, ಡಾಕ್ಟರ್ ಬಸವರಾಜ ಗವಿಮಠ ಅವರು ಪರಿಚಯ ಮಾಡಕ್ಕೆ ಸೂರ್ಯನ ಪರಿಚಯ ಮಾಡಿಸಿದ, ಅವ್ರು ಪರಿಚಯ ಮಾಡಿಸಿದ ಇಡೀ ಜಿಲ್ಲೆ ತುಂಬಾ. ಅವರು ಪ್ರತಿ ವರ್ಷ ಇಲ್ಲಿ ಮಧುರಕಂಡಿ ಒಳಗೆ, ಇದು ಬಹಳ ಮಧುರಕಂಡಿ ಅನ್ನೋದು ಈ ಗುಡ್ಡೆಲ್ಲ ಹಿಂಗ ಆಗುವಂತೆ ತೊಟ್ಟಿ ಅಂತ ಮಧುರಕಂಡಿ ಒಳಗೆ ಹೋಗ್ತಾರೆ. ಇಲ್ಲಿ ಗೀಗಿ ಪದ ಹಾಡೋರು ಅದಾರು, ಭಜನಾ ಪದ ಹಾಡೋರು, ಬಿಸುಗಲ್ ಪದ ಹಾಡೋರು, ಹಂತಿ ಪದ ಹಾಡೋರು ಮತ್ತು ಬಹಳ ಮುಖ್ಯವಾಗಿ ಈ ನಮ್ಮ ಹಾಗೆ ನೋಡ್ಬೇಕು ಗುರುಗಳಲ್ಲಿ ಬಸಲಿಂಗಯ್ಯ, ಮಲ್ಲಯ್ಯ ಹಿಡ್ಕಲ್, ಅವು ಮೈಸೂರು ಬೆಂಗಳೂರು ಕಡೆ ಇದ್ರೆ ಅವ್ರು ಈ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ ಅಂತ ಒಬ್ಬ ಗಾಯಕರು. ನಾವು ನಮ್ಮೂರು ಜಮಖಂಡಿ ತಾಲೂಕು ತೊಗಲ್ಬಾಗಿ, ನಾನು ಹುಟ್ಟಿದ್ದು ಜಮಖಂಡಿ ತಾಲೂಕಿನ ತೊಗಲ್ಬಾಗಿ, ನಮ್ಮ ಸರ್ ಹುಟ್ಟಿದ್ದು ಜಮಖಂಡಿ ತಾಲೂಕಿನ ಮಧುರಕಂಡಿ. ನಾವು ಇಲ್ಕಲ್ದಾಗ PUC ಡಿಗ್ರಿ ಅಲ್ಲಿದ್ದೆ, ಅವರು ಇಲ್ಕಲ್ಲಿಗೆ ಬಂದ್ರು. ಇಲ್ಕಲ್ದಾಗ ಅಲ್ಲಿಂದ ನಮ್ಗೆ ಪರಿಚಯ, ಸುಮಾರು 40-30 ವರ್ಷಗಳಿಂದ ನಮ್ಗೆ ಪರಿಚಯ. ಇಲ್ಲಿ ಮಧುರಕಂಡಿ ಮಲ್ಲಮ್ಮ ನಾಟಕ, ಮಧುರಕಂಡಿ ಮಲ್ಲಮ್ಮ ನಾಟಕ, ಹೇಮರೆಡ್ಡಿ ಮಲ್ಲಮ್ಮ ನಾಟಕ. ಹೇಮರೆಡ್ಡಿ ಮಲ್ಲಮ್ಮ ನಾಟ ನಾವು ಬಾಲ್ಯ ಒಳಗಡೆ ನಮ್ಮ ತಾಯಿಯ ತೊಡೆ ಮೇಲೆ ಮಲ್ಕೊಂಡು ಬಿಡುವುದು, 2ನೇ 3ನೇ 4ನೇ ಇದ್ದಾಗ. ಅಂತ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಬರುತ್ತಂದ್ರ ಇಡೀ ಜಾತ್ರೆಗಳಲ್ಲಿ ಆ ನಾಟಕ ನೋಡ್ಲಿಕ್ಕೆ ಜನ ಸೇರ್ತಾ ಇದ್ರು ಅಂತ ಒಂದು ಒಳ್ಳೆ ಸಂದೇಶವನ್ನ ಅಲ್ಲಿ ಕೊಡುವಂತದ್ದು. ಇವತ್ತ ಆ ಬಯಲಾಟಕ್ಕೆ ಈ ಊರು ದೊಡ್ಡ ಕೀರ್ತಿದ್ದಾರೆ. ಇಲ್ಲಿ ನಮ್ಮ ಮಕ್ಕಳ ಸರ್ದಾರ್, ಅವ್ರ ಮಕ್ಕಳು PSI ಆದಂತವ್ರು, ಬಹಳ ಬಹಳ ಪ್ರತಿಷ್ಠಿತ ಊರಿದೆ. ಬಹಳ ಅವ್ರ ತಂದೆಯವರೇ ಮಲ್ಲಮ್ಮ ಫೇಮಸ್, ಅದನ್ನ ನಾಟಕವನ್ನು ಜನಪ್ರಿಯಗೊಳಿಸಿದಂತ ಸಿದ್ದಲಿಂಗಯ್ಯ ಸ್ವಾಮಿ ಅವ್ರ ಹೆಸರು ಬಹಳ ಜನಪ್ರಿಯವಾದಂತ. ಇನ್ನ ನಮ್ಮ ಡಾಕ್ಟರ್ ಬಸವರಾಜ ಗವಿಮಠ ಅವರು, ಶ್ರೀಮತಿ ಅಕ್ಕಮಾದೇವಿ ಗವಿಮಠ ಅವರು, ಇವರನ್ನ ಅನ್ನದಾತರು. ಇವರು ಅನೇಕ ವಿದ್ಯಾರ್ಥಿಗಳನ್ನ ಬದುಕಿಗೆ ಆಶ್ರಯಕ್ಕೆ ಹಚ್ಚಿದಂತ. ಇನ್ನ ಗವಿಸಿದ್ದಯ್ಯ ಗವಿಮಠ ಅವರು, ಇವರ ಸೋದರ ಎಲ್ಲಿದ್ದಾರೆ ಸರ್, ಗವಿಸಿದ್ದಯ್ಯ ಗವಿಮಠ ಅವರು. ಆಮೇಲೆ ಅವರ ಶ್ರೀಮತಿಯವರು ಸುನಂದ ಗವಿಮಠ ಅವರು. ಒಂದು ನಿಮಿಷ, ಇವರು ಗವಿಸಿದ್ದಯ್ಯನವರು ನೋಡ್ರಿ, ಅವರು ನಿವೃತ್ತ ಶಿಕ್ಷಕರು. ಮತ್ತು ಸುನಂದ ಮೇಡಮ್ ಅವರು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಧೋಳದಲ್ಲಿ ಅವರು ಪ್ರಥಮ ದರ್ಜೆ ಸಹಾಯಕ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇನ್ನ ಇವರು ಡಾಕ್ಟರ್ ಬಸವರಾಜ ಗವಿಮಠ ಅವ್ರದ್ದು MA PhD ಅವರು, ಗವಿಸಿದ್ದಯ್ಯ ಹಿರೇಮಠ ಅವರು MA B.Ed, ಡಾಕ್ಟರ್ ಲಿಂಗಾನಂದ ಗವಿಮಠ ಅವರು ಎದ್ದಿದ್ದಾರೆ. ಗವಿಮಠ ಸರ್, ಲಿಂಗಾನಂದ ಸರ್, ಇವ್ರು ಯಾಕೆ ಪರಿಚಯ ಸೋದರ ಪರಿಚಯ ಮಾಡಿಸ್ಬೇಕು, ನೀವು ಬಂದವರಿಗೆ ಅನೇಕರು ಹೊಸವರು ಬಂದಿರಿ, ಇಲ್ಲಿ ಶಿಕ್ಷಕರು ಗೊತ್ತಾಗಬೇಕು ಎಷ್ಟು ಅನನ್ಯವಾಗಿದ್ದಾರೆ ಈ ಸಂಬಂಧ ಕುಟುಂಬ. ಡಾಕ್ಟರ್ ಲಿಂಗಾನಂದ ಗವಿಮಠ ಅವರು MSc, MPhil, PhD, MA, M.Ed, ಅವರು ಇವತ್ತಿಗೂ ವಿದ್ಯಾರ್ಥಿ, ಸತತ ವಿದ್ಯಾರ್ಥಿ. ಅವರು PhD ಮಾಡ್ಯಾರ, ಅವ್ರು ಗುಬ್ಬಿ ಮೇಲೆ PhD ಮಾಡ್ಯಾರ. ಈ ಗುಬ್ಬಿಗಳ ಮೇಲೆ PhD ಮಾಡುವುದೇ ಒಂದು ದೊಡ್ಡ ಸಾಧನೆ. ಒಂದು ಗುಬ್ಬಿ ಮೇಲೆ PhD ಮಾಡ್ಯಾರ. ಅವರು ಬಹಳ ಪ್ರತಿಭಾವಂತ ಅಧ್ಯಾಪಕರು, ಶಿಕ್ಷಕರು, ಪ್ರೊಫೆಸರ್ ಅವರು, ಜೀವಶಾಸ್ತ್ರ ಪ್ರಾಧ್ಯಾಪಕರು, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಜಮಖಂಡಿ. ಅವರ ಮನೆಯವರು ಶ್ರೀಮತಿ ಶಶಿಕಲಾ ಗವಿಮಠ ಅವರು MA B.Ed, ಶಶಿಕಲಾ ಮೇಡಮ್ ಅವರ ಇಲ್ಲರ, ಅವರು MA B.Ed ಮುಗಿಸ್ಕೊಂಡು ಅವರು ಇವತ್ತು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹುನ್ನೂರದಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಿದ್ದಾರೆ. ಯಾಕೆ ನಮಗೆ ಹಾಗಂತಂದ್ರೆ ಇದು ಗುರುಮಣಿತನ ಇದೆ. ಗುರುಗಳ ಮಕ್ಕಳಿಗೆ ಪಾಠ ಮಾಡುವಂತ, ಬದುಕನ್ನು ಕಟ್ಟಿರುವಂತ ಗುರುಮಣಿತನ ಇದೆ. ಡಾಕ್ಟರ್ ಮೃತ್ಯುಂಜಯ ಗವಿಮಠ ಇಲ್ಲ, ಅವರು MSc, MPhil, PhD, M.Ed, PG ಡಿಪ್ಲೊಮಾ, CA, ಮುಖ್ಯಸ್ಥರು ಗಣಿತ ಶಾಸ್ತ್ರ ವಿಭಾಗ, SR ಕಂಠಿ ಪದವಿ ಕಾಲೇಜು ಮುಧೋಳ. ಅವರು ಗಣಿತ ಶಾಸ್ತ್ರ PhD ಮಾಡ್ಯಾರ. ನೋಡ್ರಿ, ನಮ್ಮ ಸರ್ ಚಿತ್ರಕಲೆ ಮೇಲೆ ಮಾಡಿದ್ರು, ಅವರು ಗುಬ್ಬಿಗಳ ಮೇಲೆ ಮಾಡಿದ್ರು, ಇವರು ಗಣಿತ ಶಾಸ್ತ್ರ ಮೇಲೆ ಮಾಡಿದ್ರು. ಅಂದ್ರೆ ಈ ಕೊಟ್ರೆಯ ದಂಪತಿಗಳ ಮಕ್ಕಳು ತಂದೆ ತಾಯಿಯಾಗಿ ಹೆಸರು ತಂದರು. ಮನೆಗೆ ಹೆಸರು ತರಬೇಕು, ಊರಿಗೆ ಹೆಸರು ತರಬೇಕಂದ್ರೆ ಖಂಡಿತ ಹೆಸರು ತಂದಾರ. ಇವರು ಶ್ರೀಮತಿ ಮಾಧುರಿ ಮೃತ್ಯುಂಜಯ ಗವಿಮಠ ಅವರು, MA B.Ed, B.Ed ಮೇಡಮ್ ಅವರ. ಇವರು ಉಪನ್ಯಾಸಕರು, ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜು ಜಮಖಂಡಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನ
ನಮ್ಮ ಇವರು ನೋಡ್ರಿ, ಈಗ ಇವ್ರದ್ದು ಸೋದರ ಅಥವಾ ಸೋದರಿಯರು 4 ಮಂದಿ ಸೋದರಿಯರು ಬಂದರ ಮೇಡಮ್ ಅವರ ಹೆಸರೇನು? ಅನ್ನಪೂರ್ಣ ಎತ್ತಿದ್ರು ಮೇಡಮ್ ಅವರ. ನಮ್ಮ ಸರ್ಗೆ ಸೋದರಿಯರು ದೊಡ್ಡವರು ಶಾರಕ್ಕ ಅಕ್ಕರ ಒಬ್ಬರಿಂದ ಇವರು 4 ಮಂದಿ ಗಂಡು ಮಕ್ಕಳು, 4 ಮಂದಿ ಹೆಣ್ಮಕ್ಳು. ಮತ್ತೆ ಕರುಳು ಸಂಬಂಧ ಹೆಂಗೈತಂದ್ರೆ ಒಳಗೊಳಗೆ ತೊಂದರೆ ಅವ್ರು ಅಲ್ಲಿ. ಈಗ ನೋಡಿದ್ರೆ ನಮ್ಗೆ ಇಷ್ಟು ಖುಷಿ ಆಗತ್ತೆ. ಇವರು ಕುಟುಂಬವ್ರಿಗೆ ನೋಡಿದ್ರೆ ಏನಪ್ಪಾ, ಎಲ್ಲಿ ಹೊರಗಿಂದ ನೋಡಕ್ ಹೋಗಿಲ್ಲ ಅವ್ರು. ಎಲ್ಲಿ ಸಾಧ್ಯ ಐತಿ ಒಳಗಡೆ ಎಲ್ಲಿ ತಗೊಳಕ್ ಸಾಧ್ಯ ಐತಿ, ತಮ್ಮ ಹೆಣ್ಮಕ್ಳನ್ನ ತಮ್ಮ ತಗೊಂಡು ಕೊಡುದು, ಕೊಡುಗಡೆಗೆ ಮಾಡುದು. ಏನು ಬಹಳ ಏನು ಹಾರ್ಟ್ ಆಫ್ ಹೃದಯ ಕರಿತೀವಲ್ಲ, ಹೃದಯ ಇಲ್ಲಿ ಮಧುರ್ಕಂಡಿ ಹೃದಯ. ಅವರು ಅಷ್ಟು ತಾಯಿ ಹೃದಯದ ಮನುಷ್ಯರು ಅವ್ರು. ಎಲ್ಲರೂ ಪ್ರತಿಯೊಬ್ಬರು ಸಹಿತ ಎಷ್ಟು ಗೌರವ ಅವ್ರ ಮಕ್ಕಳು ಸಹಿತ. ಇಲ್ಲಿ ನಮ್ಮ ಇವರದಾಗ ರಶ್ಮಿ ಅವರು, ಅವ್ರ ಮಗಳು ಗವಿಮಠ ಸರ್ ಅವ್ರ ಮಗಳು ನೋಡ್ರಿ. ಅಲ್ಲಿ ಮೊಮ್ಮಗಳು ಭೂಮಿ ವರ್ಣ ತಗೊಂಡ್ ಕೂತಾರ. ಈಗ ಅವರು ಗುರುಸದ್ದೆ ಕಪ್ಪದ ಮಠ ಅವರು ಕುಟುಂಬ ವರ್ಗದ ಕಪ್ಪದ ಬಂದ್ರೆ ಅವರು ಮನೆಯವರು. ಆಮೇಲೆ ವಿಜು ನಮ್ಮ ಬಹಳ ಸಣ್ಣ ನಾವು ನೋಡಿ 3-4 ದಿನದಾಗ ನೋಡಿ ವಿಜುನ. ವಿಜಯ್ ಕುಮಾರ್ ಗವಿಮಠ ಅವರು MBA BBA MBA ಮಾಡಿ ಉಪನ್ಯಾಸಕರು ವಿಜಯ ಚಿತ್ರಕಲಾ ಮಹಾವಿದ್ಯಾಲಯ. ಅವರು ಮನೆಯವರು ಶ್ರೀಮತಿ ದೀಪಾ ಗವಿಮಠ ಅವರು ಬಂದಾರೆ. ಡೆಲಿವರಿ ಮಗು ಸಣ್ಣ ಮಗು ಐತೆ, 6 ತಿಂಗಳ ಮಗು ಐತೆ ಅವ್ರು. ಮತ್ತೆ ಇಲ್ಲಿ ಐಶ್ವರ್ಯ ಪುಟ, ಇಲ್ಲಿ ಐಶ್ವರ್ಯ, ಪ್ರೀತಮ್ ಮೊಮ್ಮಕ್ಕಳು, ಪ್ರೀತಮ್, ಕಾವ್ಯ ನೋಡಿ ಚೆನ್ನಾಗಿ ಹಾಡ್ಬೇಕು ಇವರು. ಐಶ್ವರ್ಯ ಬಹಳ ಚೆನ್ನಾಗಿ ಹಾಡಿದ್ರು. ಕಾರ್ತಿಕ್ ನೋಡ್ರಿ, ಇವೆಲ್ಲ ಮೊಮ್ಮಕ್ಕಳು ಇವರು. ಪ್ರೇಕ್ಷಾ ಗುಡ್. ಪ್ರಣವ್ ಆಮೇಲೆ ಈ ಮರಿಮೊಮ್ಮಕ್ಕಳು ಇವರಿಗೆ ಕೊಟ್ರೆ ದಂಪತಿಗಳು ಮರಿಮಕ್ಕಳು ಭೂಮಿ ವರ್ಣ ಧಾರ್ಮಿಕ ನೋಡ್ರಿ. ಹಬ್ಬಲ್ಲಿ ಇವರ ರಸಬಳ್ಳಿ ನಮ್ಮ ಜನಪದ ಹಾರಿಸ್ತಾರ. ಹಬ್ಬ ಹೊಳೆಯ ದಂಡೆಯದಲ್ಲಿ ಹಬ್ಬಲಿ ಇವರ ರಸಬಳ್ಳಿ, ಇವರ ಹಬ್ಬಳ್ಳಿ ಹಿಂಗ ಹಬ್ಕೋತ್ ಹೋಗ್ಲಿ ಅನ್ನೋಂಥದ್ದೈತಿ. ಬಹಳ ಹೃದಯವಂತಿಕೆ ಇರುವಂತ ಒಂದು ಕುಟುಂಬ ಇದು. ಇವರು ಹೇಳಿದಾರೆ, ಇವರು ಜೋಳಿಗೆ ಇದು ನಮ್ಮ ಅನ್ನ ಹಾಕುವಂತ ಜೋಳಿಗೆ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಬಂದಿರೋಣ ಸರ್ ಅಂತಿದ್ರು. ಈ ಸರ ಉಪನ್ಯಾಸಕ್ಕೆ ಯಾರು ಕರ್ಸೋದು ಸರ, ಜಾನಪದ ಬಗ್ಗೆ ಮಾತಾಡೋರಂತೆ. ಈ ಜಾನಪದ ಬಗ್ಗೆ ಮಾತಾಡ್ತಂದ್ರ, ಈ ಜಾನಪದ ಅಂದ್ರೆ ನೀವು ಈ ಲ್ಯಾರಿ ಒಳಗೆ ಟ್ರ್ಯಾಕ್ಟರ್ ಹಾಡು ಹಾಕ ಅದು ಜಾನಪದ ಅಲ್ಲ. ಇವು ಜನಪ್ರಿಯ ಹಾಡುಗಳು. ಜಾನಪದ ಯಾವುದನ್ನು ಕೇಳ್ಬೇಕು ನಮ್ಗೆ ಶಂಕರ್ ಬೈತ್ ಬಾಳವ್ರ ಕಡೆ ಕೇಳ್ಬೇಕು. ಜಾನಪದ ಯಾವುದಕ್ಕೆ ನಾವು ಜಾನಪದ ಕೇಳ್ತೀವಿ. ಜನಪದ ಬಹಳ ದೊಡ್ಡ ಸಾಗರ ಇದ್ದಂಗ. ಇಲ್ಲಿರುವ ಕುರಿತಂತ ಅನೇಕ ತಾಯಂದಿರು ಸುಮ್ಮನೆ ಬಿಟ್ಟರು ಸಹಿತ ಅವರು ಭಯಪಟ್ಟ ಹಾಡು ಹಾಡ್ತಾರೆ. ಬಿಸುಕಲ್ಲು ಪದ ಹಾಡ್ತಾರು, ಜೋಗುಳ ಪದಗಳನ್ನ ಹಾಡು ಹಾಡ್ತಾರು. ನಮ್ಮ ರೈತಾಪಿ ಜನ ಬಿಟ್ಟರೆ ಹಂಪಿ ಪದಗಳನ್ನ ಹಾಡು ಹಾಡ್ತಾರು, ಮತ್ತೆ ಗಿಗಿ ಪದಗಳನ್ನ ಹಾಡು ಹಾಡ್ತಾರು, ಬಯಲಾಟ ಪದಗಳನ್ನ ಹಾಡು ಹಾಡ್ತಾರು. ಇದೇ ಜಾನಪದ. ಇವೆಲ್ಲವೂ ಪದಗಳು ಮನುಷ್ಯರನ್ನಾಗಿ ರೂಪಿಸಿದನ್ನ ನಾವು ನೋಡ್ತಾ ಇದ್ದೀವಿ ಅಂತ. ಹೀಗಾಗಿ ಈ ಜಾನಪದ ಕುರಿತಾಗಿ ಇವತ್ತ ನಮ್ಮ ಶಂಕರ್ ಬೈಚ್ಬಾಳ್ ಅನೇಕ ಜನಪದ ಬಗ್ಗೆ ಕೆಲಸ ಮಾಡಿದಂತವ್ರು. ಅವರು ಮಸಬಿನಾಳ ಬಸವನ ಬಾಗೇವಾಡಿ ತಾಲೂಕು ಮಸಬಿನಾಳ. ಆ ಮಸಬಿನಾಳಲ್ಲಿ ಇರುವಂತಹ ಅನೇಕ ಜನಪದ ಕಲೆಗಳನ್ನ ಗುರುತಿಸಿರುವಂತವ್ರು. ಜೊತೆಗೆ ಅಲ್ಲಿ ಹಾಡುತ್ತಿರುವಂತಹ ಅನೇಕ ಜನಪದ ಕಲಾವಿದರನ್ನು ಸಹಿತ ಅವರು ಪರಿಚಯ ಮಾಡಿಕೊಟ್ಟ ಒಬ್ಬ ನಮ್ಮ ಶಂಕರ್ ಬೈಚ್ಬಾಳ್ ಅವರು ಇವತ್ತ ಒಪ್ಕೊಂಡು ಉಪನ್ಯಾಸಗಳಿಗೆ ಒಪ್ಕೊಂಡು ಬಂದಿದ್ದಾರೆ. ಅವ್ರ ಮಾತುಗಳನ್ನು ನಾವು ಕೇಳಬೇಕು. ಯಾಕಂದ್ರೆ ಅವರು ಮಾತು ಮೂಲ ಜಾನಪದ ಅಂದ್ರೆ ಈಗ ಆಧುನಿಕ ಜಾನಪದ ಹೇಳ್ತಾನೆ ನಾನು ಬರುವಾಗ ಹಿಂದೆ ಬರೆದಂತ ಆಧುನಿಕ ಜಾನಪದ ಅದು. ಆದ್ರೆ ಜಾನಪದಕ್ಕೆ ನಾವು ಹೋಗುವಂತ ಒಂದು ಸಂದರ್ಭದಲ್ಲಿ ಸಾಕ್ಷಿಯಾಗಿ ಇಲ್ಲಿ ನಮ್ಮ ಶಂಕರ್ ಬೈಚ್ಬಾಳ್ ಇದ್ದಾರೆ, ನಮ್ಮ ಸಂತೋಷ್ ಸಲಕೇರಿ ಅವರು, ವೆಂಕಟೇಶಾನಂದ ಅವರು, ಮನ್ಸರ್ ಮೇಡಮ್ ಅವರು, ನಮ್ಮ ಪ್ರೊಫೆಸರ್ ಬಹಳ ಆತ್ಮೀಯರು ಅವರು, ಗಿರಿಡಿ ಗುರುಗಳ ನಮ್ಮ ಇದ್ದಾರೆ. ಮಾಲಾ ದಂಪತಿಗಳು ನಮ್ಮ ಬಹಳ ಖುಷಿ ಇವತ್ತು ಅವರು ನಾವು ಕೊಡ್ತೀವಿ. ಎಲ್ಲರಿಗೂ ಶುಭ ಕಾರ್ಯಕ್ರಮಕ್ಕೆ ಆಸೆ ನೋಡಿ ಸ್ಟ್ಯಾಂಡ್ ಇದ್ದರೆ ಕೊಡು. ಬಹಳ ಖುಷಿ ಆಗ್ತದೆ ಎಲ್ಲ ಬಂದಿಗೆ ಎಲ್ಲ ಸಹಿತ ಈ ಶ್ರೀಮಠ ದಂಪತಿಗಳು ತಂದೆ ತಾಯಿಯ ಹೆಸರಿನಲ್ಲಿ ಕೊಡ್ತಿರುವ ಮತ್ತು ಅವರಿಗೆ
ಆದಷ್ಟು ಹೇಳಿ ನನ್ನ ಮಾತು ತೋರಿಸಿ